ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇದು ಬಿಸಿ ಅನ್ನದ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಇನ್ನೂ ತುಂಬ ಚೆನ್ನಾಗಿರ್ತದೆ. ಅದರಲ್ಲೂ ವಿಂಟರ್ ಬರ್ತಾ ಇದೆ ಈಗ. ಈ ವಿಂಟರಲ್ಲಿ ಏನಾದ್ರು ಬಿಸಿ ಬಿಸಿಯಾಗಿ ರುಚಿಯಾಗಿ ತಿನ್ನಬೇಕು ಅನಿಸ್ತಾ ಇರ್ತದೆ. ಅಂಥ ಟೈಮಲ್ಲಿ ರೆಸಿಪಿ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಸೂಪರಾಗಿರ್ತದೆ. ಮಕ್ಳಿಗೆ ಮಾಡಿಕೊಟ್ರು ಅಷ್ಟೇ, ಅವರು ತುಂಬ ಇಷ್ಟಪಡ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಪಾತ್ರೆಗೆ ಚಿಕನ್ನ ತೊಳೆದು ನೀಟಾಗಿ ನೀರು ಸೋಸ್ಕೊಂಡು ಇಟ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕೊಂಡ್ಬಿಡ್ಬೇಕು, ಎಷ್ಟು ಬೇಕಷ್ಟು ಉಪ್ಪು. ಅದ್ರ ಜೊತೆಗೆ 1 to 1.5 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/4 ಸ್ಪೂನಷ್ಟು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಅಂದ್ರೂ ಶುಂಠಿ ಬೆಳ್ಳುಳ್ಳಿ 2 ಸಮ ಪ್ರಮಾಣದಲ್ಲಿ ತೊಗೊಂಡು ತುರಿದು ಹಾಕೊಬೋದು. ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ, ಫ್ರೆಶ್ ಆಗೂ ಇರುತ್ತೆ. ಆಮೇಲೆ 1 to 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು. ಆದಷ್ಟು ಕೈಯಲ್ಲೇ ಕಲಸಿ, ಯಾಕಂದರೆ ಕೈಯಲ್ಲಿ ಕಲಸಿದ್ರೆ ಖಾರ ಎಲ್ಲ ಕಡೆನೂ ಹಿಡಿತದೆ. ಆದ್ದರಿಂದ ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಚಿಕನ್ ತೊಗೊಂಡಿದ್ದೀನಿ ಅಂತ ಅಂದರೆ ಜಾಸ್ತಿನೂ ಹಿಂಡ್ಕೊಬೋದು. ಇದು ಬೋನ್ಲೆಸ್ ಚಿಕನಲ್ಲಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರ್ತದೆ. ಆದರೆ ನಾನಿಲ್ಲಿ ಚಿಕನ್ ತೈನ ಬಳಸಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಚುಟ್ಕಿಯಷ್ಟು ಅರಶಿನ ಹಾಕ್ಕೊಳ್ಳಿ. ಅರಶಿನ ಹಾಕೋದೇನಕ್ಕಪ್ಪ ಅಂದರೆ ಕಲರ್ ಚೆನ್ನಾಗಿ ಬರಲಿ ಅಂತ. ಅರಶಿನ ಬೇಕಾದರೆ ಹಾಕೋಬೋದು, ಇಲ್ಲಿ ಆಪ್ಷನಲ್ ಅರಶಿನ, ಕಂಪಲ್ಸರಿ ಹಾಕಬೇಕು ಅಂತೇನಿಲ್ಲ. ಇದನ್ನು ಅಟ್ಲೀಸ್ಟ್ 1 to 1.5 ಗಂಟೆ ಟೈಮ್ ಮುಂಚೆನೇ ಮ್ಯಾರಿನೇಟ್ ಮಾಡಿಡಬೇಕು. ಟೈಮ್ ಇಲ್ಲ ನನಗೆ ಅರ್ಜೆಂಟಾಗಿ ಬೇಕು ಅಂದರೆ ಒಂದು ½ an hour ಅಟ್ಲೀಸ್ಟ್, ½ an hour ಆಗಲಿಲ್ಲ ಅಂದರೆ ಒಂದು 10 minutes ಅಟ್ಲೀಸ್ಟ್ ಮ್ಯಾರಿನೇಟ್ ಮಾಡಿ ಎತ್ತಿಡಿ. ಆಮೇಲೆ ಒಂದು ಪ್ಯಾನಲ್ಲಿ 2 to 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 4 ಲವಂಗ, ಸ್ವಲ್ಪ ಚಕ್ಕೆ, 1 to 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಏನಕ್ಕಪ್ಪ ಇಡಬೇಕು ಅಂದರೆ ಚೆನ್ನಾಗಿ ಎಲ್ಲ ಕಡೆ ರೋಸ್ಟ್ ಆಗುತ್ತೆ. ನೀವಿಲ್ಲ ಹೈ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಎಲ್ಲ ಕಡೆ ರೋಸ್ಟ್ ಆಗಿರಲ್ಲ, ಕೆಲವೊಂದು ಕಡೆ ಆಗಿರ್ತದೆ, ಆಮೇಲೆ ಕೆಲವೊಂದು ಕಡೆ ಹಾಗೆ ಹಸಿ ಇರ್ತದೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಿದ್ದಂಗೆ ಗೊತ್ತಾಗುತ್ತೆ, ಜೀರಿಗೆ ಸಿಡಿಯೋಕ್ಕೆ ಶುರುವಾಗುತ್ತೆ. ಅಂಥ ಟೈಮಲ್ಲಿ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿ ಇಟ್ಕೋಬೇಕು. ಈಗ ನೋಡಿ ಆಗಿದೆ, ಸೊ ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಅದೇ ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಖಾರ ನಮಗೆ ಎಷ್ಟು ಬೇಕಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಫಸ್ಟಿಗೆ ನಾವು ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೆ 1 to 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿರ್ತೀವಿ. ಹಾಗಾಗಿ ಇಲ್ಲಿ ನೋಡ್ಕೊಂಡು ಮೆಣಸಿನ್ಕಾಯಿನ ಬಳಸಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು. ಹಾಗಾಗಿ ನಾನಿಲ್ಲಿ 5 ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ. ಎಣ್ಣೆ ಹಾಕ್ಬಿಟ್ಟು ಏನಕ್ಕೆ ಉರಿತಾ ಇರೋದು ಅಂದರೆ ಘಾಟ್ ಆಗಬಾರ್ದು ಅಂತ. ಬರೀ ಡ್ರೈ ರೋಸ್ಟ್ ಮಾಡ್ತೀನಿ ಅಂದರೆ ಘಾಟ್ ಆಗುತ್ತೆ. ಹಾಗಾಗಿ ನಾನು ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದು ಮೆಣಸಿನ್ಕಾಯಿ ತುಂಬ ಬೇಗನೆ ಆಗುತ್ತೆ, ಯಾಕಂದರೆ ಪ್ಯಾನು ಹೀಟ್ ಇರ್ತದೆ. ಹಾಗಾಗಿ 1.5 ಮಿನಿಟಲ್ಲೆಲ್ಲ ಆಗೋಗುತ್ತೆ. ಸೊ ಇದನ್ನು ಸೇಮ್ ಧನಿಯಾ ಬೀಜ ಎಲ್ಲ ಹುರ್ಕೊಂಡಿರ್ತೀರಲ್ಲ ಅದೇ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ತರಕಾರಿ ಆಗಾರು ಕೂಡ ರುಬ್ಕೊಬೋದು, ಇಲ್ಲಾಂದರೆ ನೀಟಾಗಿ ಫೈನ್ ಪೇಸ್ಟ್ ಆಗಾರು ಮಾಡ್ಕೊಬೋದು. ನೀರು ಹಾಕಿ ರುಬ್ಕೊಳ್ಳಿ, ಪೇಸ್ಟ್ ಆಗಬೇಕು, ಪೌಡರೆಲ್ಲ ಪೇಸ್ಟ್ ಆಗಬೇಕು. ಮತ್ತು ಒಂದು ಪಾತ್ರೆಗೆ 2 to 2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ ಫಸ್ಟು ಕರಿಬೇವು, ನಾನಿಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನ, ಹಾಗಾಗಿ ಅದು ಆಗಿದೆ. ಇದಕ್ಕೆ ಕರಿಬೇವಿನ ಸೊಪ್ಪು ಜೊತೆಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರಬೇಕು. ಇದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ. ಇದಕ್ಕೆ ಸಣ್ಣದಾಗಾರು ಹೆಚ್ಕೊಬೋದು ಅಥವಾ ಉದ್ದುದ್ದಕ್ಕಾರು ಹೆಚ್ಕೊಬೋದು. ಈರುಳ್ಳಿ ನಿಮಗೆ ಬಿಟ್ಟಿದ್ದು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಇಲ್ಲಾಂದರೆ ಹಸಿ ಥರ ವಾಸನೆ ಬಂದುಬಿಡುತ್ತೆ ಚಿಕನ್ ಹಾಕಿದ್ಮೇಲೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಹುರ್ಕೊಬೇಕು.
ಇದಾಗ್ತಿದ್ದಂಗೆ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಚಿಕನ್ನು ಇದು ಹಾಕಬೇಕು. ನೋಡ್ತಾ ಇರ್ಬೋದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ಆಲ್ರೆಡಿ. ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ನು ಮ್ಯಾರಿನೇಟ್ ಮಾಡಿಟ್ಟಿರೋದೆಲ್ಲ ಹಾಕ್ಕೊಂಡು ಫ್ರೈ ಮಾಡೋಣ. ಸ್ವಲ್ಪ ನೀರು ಬಿಟ್ಕೊಳ್ಳೋ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ಚಿಕನ್ನ. ಈಗ ಇದರಲ್ಲೇ ಚಿಕನ್ನು ನೋಡ್ತಾ ಇರ್ಬೋದು ಮ್ಯಾರಿನೇಟ್ ಮಾಡಾದ್ಮೇಲೆ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಖಾರ ಎಲ್ಲ ಹಿಡ್ದಿದೆ ಅಂತ ಹೇಳಿ. ಈಗ ನೀಟಾಗಿ ತಿರುಗಿಸ್ಕೊಂಡು ಚಿಕನ್ನೆಲ್ಲ ಎಲ್ಲ ಕಡೆ ಫ್ರೈ ಮಾಡೋಣ. ಇದಕ್ಕೇ ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ಚಿಕನ್ನು ಇದಕ್ಕೇ ನಾವು ಧನಿಯಾ ಬೀಜ ಪೇಸ್ಟ್ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ತರ್ತರಿಯಾಗಿದ್ರೂ ಪರವಾಗಿಲ್ಲ, ಪೇಸ್ಟ್ ಅದು ಚೆನ್ನಾಗಿರ್ತದೆ. ನಮಗೆ ರೆಡ್ ಕಲರ್ ಬೇಕು ಫ್ರೈ ಅಂತಂದರೆ ಇದಕ್ಕೇ ಸ್ವಲ್ಪ ನಾವು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹುರ್ಕೊತೀವಲ್ಲ ಅಂಥ ಟೈಮಲ್ಲೇನೇ ನಾವು ಅದ್ರ ಜೊತೆಗೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡ್ರೆ ಕಲರು ಚೇಂಜ್ ಆಗುತ್ತೆ. ಕಲರು ಚೆನ್ನಾಗಿರ್ತದೆ, ರೆಡ್ ಕಲರ್ ಕೂಡ ಬರ್ತದೆ. ಬೇಡ ಅನ್ನೋರು ಬರೀ ಇಷ್ಟೇ ಮಾಡ್ಕೊಬೋದು, ಪರವಾಗಿಲ್ಲ, ಅದೇನು ಡಿಫ್ರೆನ್ಸ್ ಏನು ಕೊಡಲ್ಲ. ಈಗ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಉಳ್ಕೊಂಡಿರ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದಕ್ಕೆ ಹಾಕ್ಕೊಳ್ಳೋಣ. ಚಿಕನ್ ಬೇಯೋಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿ ಮುಚ್ಚಳ ಮುಚ್ಚಿ ಒಂದು 10-15 ನಿಮಿಷ ಬಿಡೋಣ. ಸೊ ಅದು ಚೆನ್ನಾಗಿ ಬೇಯುತ್ತೆ. ಆ್ಯಂಡ್ ಆ ನೀರೆಲ್ಲ ಹಿಂಗಬೇಕು ಅಲ್ಲಿ ತನಕ ಮುಚ್ಚಳ ಮುಚ್ಚಿ ಬಿಡೋಣ ಒಂದು 10-15 ನಿಮಿಷ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು, ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಾದರೂ ಇಡ್ಬೋದು ನೀವು. ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟರೆ ಒಂದು 20 ಮಿನಿಟ್ಸ್ ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ ಅಂದರೆ 10-15 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ನೋಡ್ಬೋದಲ್ಲ ಎಷ್ಟು ಚೆನ್ನಾಗಿ ನೀರೆಲ್ಲ ಹಿಂಗಿದೆ. ಚಿಕನ್ ಕೂಡ ಬೆಂದಿದೆ. ಇನ್ನೂ ರೋಸ್ಟ್ ಬೇಕಂದರೆ ಇನ್ನೂ ಇಡ್ಕೊಬೋದು, ಏನಿಲ್ಲ. ಬರೀ ಚಿಕನ್ನೇ ತಿಂತೀವಿ ಹಾಗೇ ಸೈಡ್ಸ್ ಆಗಿ ಅಂತಂದರೆ ಇನ್ನೂ ರೋಸ್ಟ್ ಮಾಡ್ಕೊಬೋದು. ಇಲ್ಲ ಅನ್ನದ ಜೊತೆ ಕಲ್ಸ್ಕೊಂಡು ತಿಂತೀವಿ ಅಂದರೆ ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ. ಇನ್ನೂ ನನ್ನ ಪೇಜ್ನ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಹೊಸ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಣ ಮನುಷ್ಯನ ಸ್ವಭಾವವನ್ನು ಬದಲಾಯಿಸುವುದಿಲ್ಲ, ಅದು ಆತನ ನಿಜ ಸ್ವರೂಪವನ್ನು ಹೊರಗೆ ಹಾಕುತ್ತೆ ಅಷ್ಟೇ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.